ಇತ್ತೀಚೆಗೆ ಮೈಸೂರಿನ ಹುಣಸೂರಿನ ಚಿನ್ನದಂಗಡಿಯಲ್ಲಿ ದರೋಡೆ ನಡೆದಿತ್ತು. ಬರೋಬ್ಬರಿ 10 ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಕಳ್ಳರು ಕದ್ದೊಯ್ದಿದ್ರು. ಇದೀಗ ರಾಜ್ಯ ಸುತ್ತಿದ್ರು ಕೂಡ ಹಂತಕರ ಸುಳಿವೇ ಸಿಗ್ತಾ ಇಲ್ಲ. 8 ಕೆಜಿ ಚಿನ್ನವನ್ನ ಕೇವಲ 6 ನಿಮಿಷದಲ್ಲಿ ದೋಚಿ ಕಳ್ಳರು ಪರಾರಿಯಾಗಿದ್ರು. ಈಗ ಗೋಲ್ಡ್ ಕಳ್ಳರಿಗಾಗಿ ಪೊಲೀಸರು 5 ಟೀಮ್ ಅನ್ನು ರಚಿಸಿದ್ದಾರೆ. 4 ರಾಜ್ಯದಲ್ಲಿ ಹುಡುಕಾಟ ಮಾಡುತ್ತಿದ್ದಾರೆ. ಬಿಹಾರ್, ಉತ್ತರ ಪ್ರದೇಶ, ರಾಜಸ್ಥಾನ, ಆಂಧ್ರ ಪ್ರದೇಶದಲ್ಲಿ ತಲಾಶಿ ನಡೆಸಲಾಗ್ತಾ ಇದೆ. ಆದರೆ ದರೋಡೆಯಾಗಿ 10 ದಿನ ಕಳೆದರೂ ಕೂಡ ಪೊಲೀಸರಿಗೆ ಪ್ರಕರಣವನ್ನ ಭೇದಿಸುವುದಕ್ಕೆ ಸಾಧ್ಯವಾಗಿಲ್ಲ. ಮುಖ ಕಾಣುವಂತೆ ರಾಜಾರೋಷವಾಗಿ ಕಳ್ಳತನ ಮಾಡಿತ್ತು ಗ್ಯಾಂಗ್. ದರೋಡೆ ವೇಳೆ ವಿಪಿಎನ್ ಕರೆಗಳ ಮೂಲಕ ಕಳ್ಳರ ಕಮ್ಯುನಿಕೇಷನ್ನ ಇಂಚಿಂಚು ಮಾಹಿತಿಯನ್ನ ಪಡೆದಿದ್ರು. ಇಷ್ಟೆಲ್ಲ ಮಾಹಿತಿಯನ್ನ ಪಡ್ಕೊಂಡ್ರೂ ಕೂಡ ಪೊಲೀಸರಿಗೆ ಕಳ್ಳರನ್ನ ಹುಡುಕೋದಕ್ಕೆ ಇಲ್ಲಿವರೆಗೂ ಸಾಧ್ಯ ಆಗಿಲ್ಲ. 4 ರಾಜ್ಯದಲ್ಲಿ 5 ತಂಡವನ್ನ ರಚಿಸಿಕೊಂಡು ಪೊಲೀಸರು ಹುಡುಕಾಟ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿವರೆಗೂ ಪೊಲೀಸರಿಗೆ ಕಳ್ಳರ ಸುಳಿವೆ ಪತ್ತೆಯಾಗಿಲ್ಲ. ಮೈಸೂರಿನ ಹುಣಸೂರಿನ ಚಿನ್ನದಂಗಡಿಯಲ್ಲಿ ಕೇವಲ 6 ನಿಮಿಷದಲ್ಲಿ 10 ಕೋಟಿ ಮೌಲ್ಯದ 8 ಕೆಜಿ ಚಿನ್ನವನ್ನ ಕಳ್ಳರು ಕದ್ದೊಯ್ದಿದ್ರು. ಏಕಾಏಕಿ ಒಳಗೆ ನುಗ್ಗಿದ್ದಂತ ಗ್ಯಾಂಗ್ ಗನ್ ಅನ್ನ ತೋರಿಸಿ ಅಲ್ಲಿದ್ದಂತ ಸಿಬ್ಬಂದಿಯನ್ನ ಹೆದರಿಸಿ ಬದಿಗೆ ಕೂರಿಸಿ ತಮ್ಮ ಬ್ಯಾಗ್ಗೆ ಚಿನ್ನವನ್ನ ತುಂಬಿಸಿಕೊಂಡು ಪರಾರಿಯಾಗಿದ್ರು. 6 ನಿಮಿಷದಲ್ಲಿ ನಡೆದಿದ್ದಂತ ದರೋಡೆ. ಆದ್ರೆ ಪೊಲೀಸರಿಗೆ 10 ದಿನ ಆದ್ರೂ ಕೂಡ ಕಳ್ಳರನ್ನ ಬಂಧಿಸೋಕೆ ಸಾಧ್ಯವಾಗಿಲ್ಲ. 5 ಟೀಮ್ ಅನ್ನ ರಚನೆ ಮಾಡಿಕೊಂಡಿದ್ದಾರೆ. 4 ರಾಜ್ಯದಲ್ಲಿ ಹುಡುಕಾಟ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿವರೆಗೂ ಕರ್ನಾಟಕ ರಾಜ್ಯದ ಪೊಲೀಸರಿಗೆ ಕಳ್ಳರ ಸುಳಿವು ಮಾತ್ರ ಪತ್ತೆಯಾಗಿಲ್ಲ. ಮೈಸೂರು ಹುಣಸೂರಿನ ಚಿನ್ನದಂಗಡಿಯ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರು ತಲಾಶ್ ನಡೆಸ್ತಾ ಇದ್ದಾರೆ. ಆದ್ರೆ ಪೊಲೀಸರಿಗೆ ಕಳ್ಳರ ಸುಳಿವು ಮಾತ್ರ ಸಿಗ್ತಾ ಇಲ್ಲ. ದರೋಡೆ ವೇಳೆ ವಿಪಿಎನ್ ಕರೆಗಳ ಮೂಲಕ ಕಳ್ಳರ ಕಮ್ಯುನಿಕೇಷನ್ ಪತ್ತೆ ಹಚ್ಚಿದ್ರು. ಅದರ ಜೊತೆಗೆ ಗಾಡಿ ನಂಬರ್ ಕೂಡ ಕಾಣಿಸಿತ್ತು. ಕಳ್ಳರ ಮುಖ ಕೂಡ ಕಾಣಿಸ್ತಾ ಇತ್ತು. ಇಷ್ಟಾದ್ರೂ ಕೂಡ ಕಳ್ಳರನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.